ಹಲೋ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ನಮಸ್ಕಾರ. ವೆಲ್ಕಮ್ ಟು ಕೋಡ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ಚಾನಲ್ನ ನೀವೇನಾದರೂ ಮೊದಲನೇ ಸರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ದೆನ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ. ಸೊ ನೀವೇನಾದರೂ ಮೊದಲನೇ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಗೂ ಈ ವಿಡಿಯೋದಲ್ಲಿ ಯೂಸ್ ಮಾಡುವಂಥ ಡೇಟಾ ಸೆಟ್, ಕೋಡ್ ಎಲ್ಲದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತಿದ್ದೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ದೆನ್ ಕ್ವಶನ್ ನೋಡೋದಾದರೆ, develop a program to compute the correlation matrix to understand the relationship between pair of features. ಸೊ ನಾವೇನಪ್ಪ ಮಾಡಬೇಕು ಅಂದರೆ ಕೋರಿಲೇಷನ್ ಮ್ಯಾಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನ್ಯೂಮರಿಕಲ್ ರಿಲೇಷನ್ಶಿಪ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕು. ಆ್ಯಂಡ್ ದೆನ್ ಆ ಎಸ್ಟಾಬ್ಲಿಷ್ ಆಗಿರೋದನ್ನ ನಾವು ವಿಜುವಲೈಸೇಷನ್ ಮುಖಾಂತರ ನಾವು ಹೀಟ್ ಮ್ಯಾಪಲ್ಲಿ ತೋರಿಸ್ಬೇಕು, ಓಕೆನಾ. ಆ್ಯಂಡ್ ದೆನ್ ನಾವು ಪೇರ್ ಪ್ಲಾಟ್ನ ಯೂಸ್ ಮಾಡ್ತೀವಿ. ಏನಕ್ಕೆ? ಕ್ರಿಯೇಟ್ ಅ ಪೇರ್ ಪ್ಲಾಟ್ ಟು ವಿಜುವಲೈಸ್ ದ ಪೇರ್ ವೈಸ್ ರಿಲೇಷನ್ಶಿಪ್. ಪೇರ್ ವೈಸ್ ರಿಲೇಷನ್ಶಿಪ್ನ ಎಷ್ಟು ತೋರಿಸೋದಕ್ಕೋಸ್ಕರ ಬಿಟ್ವೀನ್ ದ ಫೀಚರ್ಸ್ ಅಂದರೆ ಡೇಟಾ ಸೆಟ್ಟಲ್ಲಿರುವಂಥ ಫಸ್ಟ್ ರೋ ಅಲ್ಲಿರುವಂತಹ ಎಲಿಮೆಂಟ್ಸ್ನ ನಾವು ಪ್ರತಿಯೊಂದು ಆಟ್ರಿಬ್ಯೂಟ್ಸ್ನ ನಾವು ಫೀಚರ್ಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಇದರಲ್ಲಿ ನಾವು ಕ್ಯಾಲಿಫೋರ್ನಿಯಾ ಹೌಸಿಂಗ್ ಡೇಟಾ ಸೆಟ್ನ ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ದೆನ್ ಕೋಡ್ಗೆ ಬರೋದಾದರೆ, ಇಂಪೋರ್ಟ್ ನಂಪೈ ಎಸ್ ಎನ್ ಪಿ, ಸಿಬೋನಸ್, ಎಸ್ ಎನ್ ಎಸ್, ಮ್ಯಾಟ್ಪ್ಲಾಟ್ಲಿಬ್, ಪಿ ಎಲ್ ಟಿ ಇವೆಲ್ಲ ಬಂದು ಲೈಬ್ರರೀಸ್ ನಾವು ಪೈಥಾನಲ್ಲಿ ಬಿಲ್ಟ್-ಇನ್ ಫಂಕ್ಷನ್ಸ್ ಥರ ಯೂಸ್ ಮಾಡ್ಕೋಬೋದು. ಆ್ಯಂಡ್ ದೆನ್ ನಂಪೈ ಬಂದು ನ್ಯೂಮರಿಕಲ್ ಆಪ್ರೇಷನ್ಸ್ಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಸಿಬೋನ್ ಬಂದು ವಿಜುವಲೈಸೇಷನ್. ಈಗ ಇದರಲ್ಲಿ ಏನಪ್ಪ ಅಂದರೆ ಹೀಟ್ ಮ್ಯಾಪ್ ಹಾಗೂ ಪೇರ್ ಪ್ಲಾಟ್ಗೋಸ್ಕರ ನಾವು ಸಿಬೋನ್ನ ಯೂಸ್ ಮಾಡ್ತಿದ್ದೀವಿ, ವಾಟ್ ಎವರ್ ವಿಜುವಲೈಸೇಷನ್. ಆ್ಯಂಡ್ ದೆನ್ ಮ್ಯಾಟ್ಪ್ಲಾಟ್ಲಿಬ್ ಬಂದು ನಾವು ಎಕ್ಸ್ ಆ್ಯಕ್ಸಿಸ್, ಈಗ ಲೆಟ್ಸೆ ಒಂದು ಗ್ರಾಫ್ ಹಾಕಿದ್ರೆ ಆ ಗ್ರಾಫಲ್ಲಿ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ನ ತೋರ್ಸೋಕ್ಕೋಸ್ಕರ ನಾವು ಮ್ಯಾಟ್ಪ್ಲಾಟ್ಲಿಬ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಪಾಂಡಾಸ್ ಬಂದು ನಾವು ಈಗ ಲೆಟ್ಸೆ ಈಗ ಡೇಟಾ ಸೆಟ್ನ ನೋಡ್ತಾ ಹೋದರೆ ಇದು ಡೇಟಾ ಸೆಟ್. ಸೊ ಈ ಡೇಟಾ ಸೆಟ್ನ ನಾವು ಈಗ ಡೇಟಾ ಫ್ರೇಮಾಗಿ ಕನ್ವರ್ಟ್ ಮಾಡಬೇಕು. ಆ ಡೇಟಾ ಫ್ರೇಮಾಗಿ ಕನ್ವರ್ಟ್ ಮಾಡೋಕ್ಕೋಸ್ಕರ ನಾವು ಪಾಂಡಾಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಈಗ ಕೊಲ್ಯಾಬ್ಗೆ ಬರೋಣ. ಸೊ ಇದು ನಮ್ಮ ಲೈಬ್ರರೀಸ್ ಆಗಿತ್ತು. ಆ್ಯಂಡ್ ದೆನ್ ಈಗ ನಾವು ಡೇಟಾ ಸೆಟ್ನ ಇಂಪೋರ್ಟ್ ಮಾಡ್ಕೋಬೇಕು. ಫಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಫೈಲ್ ಅಂತ, ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ ಕ್ಯಾಲಿಫೋರ್ನಿಯಾ ಹೌಸಿಂಗ್ ಡೇಟಾ ಸೆಟ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಓಪನ್ ಅಥವಾ ಎಂಟರ್ ಅಂತ ಮಾಡಿದ್ರೆ ನಿಮಗೆ ಇಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಐ ಆಲ್ರೆಡಿ ಡಿಡ್ ಇಟ್, ಅಂದರೆ ನಾನು ಮುಂಚೆನೇ ಹಾಕಿದ್ದೀನಿ. ಸೊ ಈಗ ಇದರಲ್ಲಿ ನೋಡ್ತಾ ಹೋದರೆ pd.read CSV ಹಾಗೂ ಕ್ಯಾಲಿಫೋರ್ನಿಯಾ ಹೌಸಿಂಗ್ ಅನ್ನೋದು ನನ್ನ ಫೈಲ್ ನೇಮ್ ಹಾಗೂ .csv ಎಕ್ಸ್ಟೆನ್ಷನ್. ಸೊ ಅದನ್ನು ಹಾಕಿ ನಾನು ರನ್ ಮಾಡ್ತೀನಿ. ಸೊ ರನ್ ಮಾಡಿದಾಗ ಇಂಪೋರ್ಟ್ ಆಗಿ ಡೇಟಾ ಅನ್ನೋದ್ರಲ್ಲಿ ಸ್ಟೋರ್ ಆಗಿದೆ. ಹೆಂಗಪ್ಪ ಗೊತ್ತಾಗುತ್ತೆ ಅನ್ನೋದಾದರೆ, ಡೇಟಾ ಅಂತ ಟೈಪ್ ಮಾಡಿ ಎಂಟ್ರ್ ಮಾಡಿ. ಸೊ ನಿಮಗೆ ಡೇಟಾ ಸೆಟ್ ಎಲ್ಲದು ಬಂದು ಇಲ್ಲಿ ತೋರಿಸುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದು ನಾವು ಇದರಲ್ಲಿ ಡೇಟಾ ಸೆಟ್ಟಲ್ಲಿ ಎಲ್ಲದನ್ನೂ ಸೆಲೆಕ್ಟ್ ಮಾಡುವಂತಿಲ್ಲ. ನಮಗೆ ಬೇಕಾಗಿರೋದು ಬರೀ ನ್ಯೂಮರಿಕಲ್ ಫೀಚರ್ಸ್. ಅಂದರೆ ಈಗ 122 ಲಾಂಗಿಟ್ಯೂಡ್ಗೆ 122 ಇದೆ, ಲ್ಯಾಟಿಟ್ಯೂಡ್ಗೆ 37 ವ್ಯಾಲ್ಯೂ, ನಂಬರ್. ಬಟ್ ಇದೊಂದು ಬಂದು ನಿಯರ್ ಬೈ, ಅದೊಂದು ಟೆಕ್ಸ್ಟ್ ಅಥವಾ ಸ್ಟ್ರಿಂಗ್ ಅಂತ ಕರಿತೀವಿ. ಸೊ ಅದು ನಮಗೆ ಸ್ಟ್ರಿಂಗ್ ಬೇಡ, ಬರೀ ನ್ಯೂಮರಿಕಲ್ ಫೀಚರ್ಸ್ ಬೇಕು. ಬಿಕಾಸ್ ನಾವು ಕೋರಿಲೇಷನ್ ಮ್ಯಾಟ್ರಿಕ್ಸ್ನ ಬರೀ ನಂಬರಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದು. ಸೊ ಈಗ num_f ನಾವು ಮಾಡಿ is equal to data.select ಏನು ಮಾಡ್ತಿದ್ದೀವಿ, ಇನ್ಕ್ಲೂಡ್ ಓನ್ಲಿ ದ ನಂಬರ್ಸ್, np.number ಅಂದರೆ ನಂಪೈನ ಯೂಸ್ ಮಾಡಿಕೊಂಡು ಯಾವ್ಯಾವ ನಂಬರ್ ಇದೆಯಲ್ಲ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ num_f ಅಲ್ಲಿ ಸ್ಟೋರ್ ಮಾಡ್ತಿದ್ದೀವಿ. num_f ಆ್ಯಂಡ್ ರನ್. ಸೊ ಬರೀ ನ್ಯೂಮರಿಕಲ್ ಫೀಚರ್ಸ್ ಇರುವಂತಹದ್ದು ಬಂತು. ಇದರಲ್ಲಿ ನೋಡಿ, ಇದು ಎಕ್ಸ್ಕ್ಲೂಡ್ ಆಗಿದೆ ಅಂದರೆ ಆಚೆ ಹೋಗಿದೆ, ತೆಗೆದಿದ್ದೀವಿ. ಸೊ ಈಗ ನೆಕ್ಸ್ಟು ನ್ಯೂಮರಿಕಲ್ ಫೀಚರ್ಸ್ ಆಯಿತು, ಓಕೆನಾ. ಈ ನ್ಯೂಮರಿಕಲ್ ಫೀಚರ್ಸ್ ಮಧ್ಯೆ ಕೋರಿಲೇಷನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಈ ಕೋರಿಲೇಷನ್ ಅಂದರೆ ಏನಪ್ಪ ಅಂದರೆ, ಇಲ್ಲಿ ಲಾಂಗಿಟ್ಯೂಡು, ಲ್ಯಾಟಿಟ್ಯೂಡು, ಹೌಸ್ ಮೀಡಿಯನ್. ಈಗ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಹೆಂಗೆ ರಿಲೇಟ್ ಆಗುತ್ತೆ, ಇದರೆಷ್ಟು ರಿಲೇಟ್ ಆಗುತ್ತೆ ಅಂತ ನಾವು ಕೋರಿಲೇಷನ್ ಸ್ಕೋರ್ನ ಕೊಡ್ತೀವಿ. ಕೋರಿಲೇಷನ್ ಅಂದರೆ -1ಇಂದ +1ಗೆ ಒಂದು ರೇಂಜ್ ಬರುತ್ತೆ. ಆ ರೇಂಜಲ್ಲಿ ಒಂದೊಂದು ಸ್ಕೋರ್ ಬರುತ್ತೆ, ಅಂದರೆ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ. ಅದನ್ನೇ ನಾವು ಕೋರಿಲೇಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ನೋಡಿದ್ರೆ ನೀವು ಈಗ ಕೋರಿಲೇಷನ್ ಮ್ಯಾಟ್ರಿಕ್ಸ್ ಅಂತ ಟೈಪ್ ಮಾಡಿದ್ದೀನಿ. ಆ್ಯಂಡ್ ದೆನ್ ನಾವು ಇದರಲ್ಲಿ ಯಾವುದಕ್ಕೆ ಕೋರಿಲೇಷನ್ ಕಂಡುಹಿಡಿತೀವಿ ಅಂದರೆ ನ್ಯೂಮರಿಕಲ್ ಫೀಚರ್ಸ್. ಅಂದರೆ ಈ ಬರೀ ನ್ಯೂಮರಿಕಲ್ ಫೀಚರ್ಸ್ ಅಂದರೆ ನಾವು ಯಾವ್ಯಾವುದು ಬರೀ ಇಷ್ಟಕ್ಕೆ ಮಾತ್ರ, ಅಂದರೆ ಈ ಕಾಲಮ್ನ ಎಕ್ಸ್ಕ್ಲೂಡ್ ಮಾಡಿ ನಾವು ಇದಕ್ಕೆ ಮಾತ್ರ ನ್ಯೂಮರಿಕಲ್ ಫೀಚರ್ಸ್ ಕೋರಿಲೇಷನ್ ಕಂಡುಹಿಡಿತಿದ್ದೀವಿ. ಸೊ ಇವಾಗ ಏನಾಯಿತು, ಲಾಂಗಿಟ್ಯೂಡ್ಗೆ 1 ಅಂದರೆ ಅದರದ್ದು ಸ್ಟ್ರಾಂಗ್ಲಿ ರಿಲೇಟೆಡ್ ಆಗಿದ್ದರೆ 1 ಬರುತ್ತೆ. ಆ್ಯಂಡ್ ದೆನ್ ವೀಕ್ ರಿಲೇಟೆಡ್ ಆಗಿದ್ದರೆ -1 ಬರುತ್ತೆ. +1 ಅಂದರೆ ಸ್ಟ್ರಾಂಗ್ಲಿ ರಿಲೇಟೆಡ್, ಆ್ಯಂಡ್ ದೆನ್ -1 ಅಂದರೆ ವೀಕ್ಲಿ ರಿಲೇಟೆಡ್, ಓಕೆನಾ. ಆ್ಯಂಡ್ ದೆನ್
ಇಲ್ಲಿ ನೋಡ್ಬೋದು ನೀವು ಲ್ಯಾಟಿಟ್ಯೂಡ್ಗೆ ಎಷ್ಟು, ಲಾಂಗಿಟ್ಯೂಡ್ ಹೌಸ್ ಮೀಡಿಯನ್ಗೆ ಎಷ್ಟಿದೆ, ಲಾಂಗಿಟ್ಯೂಡ್ ಟೋಟಲ್ ಬೆಡ್ರೂಮ್ಸ್ಗೆ ಎಷ್ಟಿದೆ, ಆ ಥರ ಡೇಟಾ ಸೆಟ್ಟಲ್ಲಿ ಇರುವಂತಹ ಪ್ರತಿಯೊಂದನ್ನು ಕೋರಿಲೇಷನ್ಗೆ -1ಇಂದ +1ಗೆ ಸ್ಕೋರ್ ಕೊಡ್ತಾ ಹೋಗುತ್ತೆ. ಏನು ಕೋರಿಲೇಷನ್ ಮ್ಯಾಟ್ರಿಕ್ಸ್. ಈಗ ನೆಕ್ಸ್ಟ್ ಅದನ್ನು ನಾವು ಹೀಟ್ ಮ್ಯಾಪ್ ಮುಖಾಂತರ ಪ್ರಿಂಟ್ ಮಾಡಬೇಕು. ಸೊ ಅದಕ್ಕೆ ನಾವು ಕೋರಿಲೇಷನ್ ಇದು ಆಗಿದೆ, ಲೆಟ್ ಮಿ ಜಸ್ಟ್ ರಿಮೂವ್ ಇಟ್. ಓಕೆ, ಈಗ PLT ಫಿಗರ್ ಸೈಜ್, ಈಗ ಇಮೇಜ್ನ ನಾವು ಸೈಜ್ನ ಸ್ಪೆಸಿಫೈ ಮಾಡಿದ್ದೀವಿ. ಆ್ಯಂಡ್ ದೆನ್ SNS.heat map ಅಂದರೆ ಹೀಟ್ ಮ್ಯಾಪ್ ಅಂದರೆ ಇದು ಈ ಥರ ಹೀಟ್ ಮ್ಯಾಪ್ ಅಂದರೆ ಇದಿರುತ್ತೆ. ಸೊ ದೆನ್ ಇದರಲ್ಲಿ ಕೋರಿಲೇಷನ್ ಮ್ಯಾಟ್ರಿಕ್ಸ್ನ ನಾವು ಇಲ್ಲಿಂದ ಪ್ರಿಂಟ್ ಮಾಡ್ತಿದ್ದೀವಿ, ಇನ್ಪುಟ್ ಆಗಿ ಕೊಡ್ತಿದ್ದೀವಿ. ಆ್ಯಂಡ್ ದೆನ್ ಅನೋಟೇಷನ್ ಟ್ರೂ ಏನಪ್ಪ ಅಂದರೆ ಇಲ್ಲಿ ನೋಡಿಬೋದು. ಸೊ ಹೀಟ್ ಮ್ಯಾಪಲ್ಲಿ ಇದು ಅನೋಟೇಷನ್ ಅನ್ನೋದು ಇಲ್ಲ ಅಂದರೆ ಫಾಲ್ಸ್ ಆಗಿದ್ರೆ ಈ ಥರ ಮಧ್ಯದಲ್ಲಿ ನಂಬರ್ ಅಥವಾ ಏನು ಟೆಕ್ಸ್ಟ್ ಇದೆಯಲ್ಲ ಅದು ತೋರಿಸಲ್ಲ. ಅದನ್ನು ಶೋ ಅಪ್ಗೋಸ್ಕರ ಅದನ್ನು ತೋರ್ಸೋಕ್ಕೋಸ್ಕರ ಅನೋಟೇಷನ್ = ಟ್ರೂ ಅಂತ ಮಾಡ್ತೀವಿ. ಆ್ಯಂಡ್ ದೆನ್ ಸಿ ಮ್ಯಾಪ್ = ಕೂಲ್ ವಾರ್ಮ್ ಅಂದರೆ ಅದೊಂದು ಥೀಮ್ ಅಥವಾ ಈಗ ಡಾರ್ಕ್ ಥೀಮ್ ಲೈಟ್ ಥೀಮ್ ಥರ ಇರುತ್ತಲ್ಲ ಆ ಥರ. ಆ್ಯಂಡ್ ದೆನ್ FMT.2F ಅಂದರೆ ಈಗ ನೀವು ನೋಡ್ಬೋದು ಇದರಲ್ಲಿ ಈಗ ಇದಕ್ಕೆ ಬಂದು ಲಾಂಗಿಟ್ಯೂಡ್ಗೆ 1.000 ಇರುತ್ತೆ, ಅದು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ಗೆ 0.92466664 ಇದೆ. ಸೊ ನಾವೇನು ಮಾಡ್ತಿದ್ದೀವಿ, ಬರೀ ಪಾಯಿಂಟ್ ಆದಮೇಲೆ ಡೆಸಿಮಲ್ ವ್ಯಾಲ್ಯೂ ಆದಮೇಲೆ ಬರೀ 2 ವ್ಯಾಲ್ಯೂ ಮಾತ್ರ ಇರಲಿ ಅಂತ ಸ್ಪೆಸಿಫೈ ಮಾಡ್ತೀವಿ. 0.2F ಅಂದರೆ 0.2 ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ. ನೆಕ್ಸ್ಟ್ ಲೈನ್ ವಿಡ್ತ್ಸ್ ಅಂದರೆ ಈ ಲೈನ್ದು ವಿಡ್ತ್ ಇದೆಯಲ್ಲ, ಜಸ್ಟ್ ಇದಕ್ಕೆ ನಾವು ಲೈನ್ ವಿಡ್ತ್ಸ್ ಅಂತ ಕರಿತೀವಿ. ಸೊ ಇದೇನಾದರೂ ಲೆಟ್ಸೆ ನಾನು 0.8 ಮಾಡಿದೆ ಅಂದ್ಕೊಳ್ಳಿ, 2.0 ರನ್ ಮಾಡಿದ್ರೆ ಅದರ ಲೈನ್ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಸೊ ಇದೇ ಥರ. ಆ್ಯಂಡ್ ದೆನ್ ಲೈನ್ ಕಲರ್ ಬಂದು ಅದೇ ಲೈನ್ ವಿಡ್ತದ ಕಲರ್. ಆ್ಯಂಡ್ ದೆನ್ ಅನೋಟೇಷನ್ ಕಲರ್ ಅಂದರೆ ಇದು ಈ 0.11 0.04 ಇದೆಯಲ್ಲ ಅದೆಲ್ಲ ನಾವು ಕರಿತೀವಿ. ಸೊ ಲೆಟ್ ಮಿ ಜಸ್ಟ್ ಶೋ ಯು. ಇದೇ ಥರ ನಾನು ಇದನ್ನು ಲೈನ್ ಕಲರ್ನ ರೆಡ್ ಮಾಡಿದೆ, ಸೊ ರೆಡ್ ಕಾಣ್ತಿದೆ. ಆ್ಯಂಡ್ ದೆನ್ ಅನೋಟೇಷನ್ KWS ಕಲರ್ನ ಗ್ರೀನ್ ಮಾಡಿದೆ, ಗ್ರೀನಲ್ಲಿ ಕಾಣ್ತಿದೆ. ಆ್ಯಂಡ್ ದೆನ್ PLT.show ಅಂದರೆ ಆ್ಯಸ್ ಯೂಶ್ವಲ್ ಅದನ್ನು ಪ್ರಿಂಟ್ ಮಾಡೋದಕ್ಕೆ. ನೆಕ್ಸ್ಟ್ ಪೇರ್ ಪ್ಲಾಟಿಗೆ ಬರೋಣ. ಪೇರ್ ಪ್ಲಾಟ್ ಏನು ಮಾಡುತ್ತೆಪ್ಪ ಅಂದರೆ ಪೇರ್ ವೈಸ್ ರಿಲೇಷನ್ಶಿಪ್ಸ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಈ ರೀತಿ ಇರುತ್ತೆ ಪೇರ್ ಪ್ಲಾಟ್ ಅಂದರೆ ಏನು, ಪೇರ್ ವೈಸ್ ರಿಲೇಷನ್ಶಿಪ್ಸ್ನ ತೋರಿಸುತ್ತೆ ಯೂಸಿಂಗ್ ಸ್ಕ್ಯಾಟರ್ ಪ್ಲಾಟ್ ಅಥವಾ KDEನ. ಸೊ ಇದರಲ್ಲಿ ನಾವು SNS.pairplot ಅಂತ ಮಾಡಿ ನ್ಯೂಮರಿಕಲ್ ಫೀಚರ್ಸ್ ಅಂದರೆ ಯಾವ್ಯಾವುದಕ್ಕೆ ನಂಬರ್ ಇದೆಯೋ ಅದನ್ನು ಮಾತ್ರ ಹಾಕಿ. ಆ್ಯಂಡ್ ದೆನ್ ಡಯಾಗ್ರಾಮ್ ಕೈಂಡ್ ಬಂದು KDE ಅಂದರೆ ಕರ್ನಲ್ ಡೆನ್ಸಿಟಿ ಅಂದರೆ ಈ ಥರ ಸ್ಕ್ಯಾಟರ್ ಪ್ಲಾಟ್ ಬದಲು ಈ ಥರ ಲೈನ್ಸ್ ತೋರಿಸ್ಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ದೆನ್ ಪ್ಲಾಟ್ _KWS ಅಂದರೆ ಪ್ಲಾಟ್ ಮಾಡ್ತಿದ್ದೀವಿ ನಾವೇನ ಇದು ಪ್ಲಾಟ್ ಆಗಿದೆ, ಏನು ಮಾಡ್ತಿದ್ದೀವಿ, ಆಲ್ಫಾ ವ್ಯಾಲ್ಯೂ 0.5 ಇದೆ. ಆ್ಯಂಡ್ ದೆನ್ ಕಲರ್ ಬಂದು ಬ್ಲೂ, ಸೇಮ್ ಆಲ್ಫಾ ಅಂದರೆ ಈಗ ನೋಡಿ ನಾನು ಜಸ್ಟ್ 2.5 ಹಾಕ್ತೀನಿ, ರನ್ ಮಾಡ್ತೀನಿ. ಸೊ ಆಲ್ಫಾ ವ್ಯಾಲ್ಯೂ ಬಂದು ಬರೀ 0ಇಂದ 1 ಒಳಗಡೆ ಬರುತ್ತೆ, ಬಟ್ ಸ್ಟಿಲ್ ತೋರಿಸುತ್ತೆ, ಬಟ್ ದೇರ್ ವುಡ್ ಬಿ ಸಮ್ ಎರರ್ಸ್. ಸೊ ಇಟ್ ಈಸ್ ಸಪೋಸ್ ಟು ಬಿ 0ಇಂದ 1 ಒಳಗಡೆ ಇದ್ದರೆ ಮಾತ್ರ ಅದು ಒಳ್ಳೆಯದು. ಸೊ ಲೆಟ್ ಮಿ ಬ್ಯಾಕ್ ಇಟ್, ಮತ್ತೆ ಅಷ್ಟಕ್ಕೆ ಇಡ್ತೀನಿ. ಆ್ಯಂಡ್ ದೆನ್ ಇದರಲ್ಲಿ ಕಲರ್ ಬಂದು ಬ್ಲೂ ಇದೆ. ಆ್ಯಂಡ್ ದೆನ್ PLT.subtitle ಅಂದರೆ ಅದರದ್ದು ನೇಮ್ ಪೇರ್ ಪ್ಲಾಟ್ ಆಫ್ ಕ್ಯಾಲಿಫೋರ್ನಿಯಾ ಹೌಸಿಂಗ್ ಡೇಟಾ ಸೆಟ್ ಅನ್ನೋ ಅದನ್ನು ಟೈಟಲ್ ಆಗಿ ಕೊಟ್ಟಿದ್ದೀನಿ. ಆ್ಯಂಡ್ ದೆನ್ y = 1.2 ಅಂದರೆ y ಆಕ್ಸಿಸ್. ಆ್ಯಂಡ್ ದೆನ್ ಸೈಜ್ ಬಂದು 20 PLT.show. ಸೊ ಇದೇ ಆಗಿತ್ತು ಈ ವಿಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.